ಇಲ್ಲಿ ಸತ್ಯಾಸತ್ಯತೆನ ನಾವೇ ಅದನ್ನು ತಿಳಿಯುವಂಥ ಪ್ರಯತ್ನ ಇವತ್ತು ಏನು 4-5 ದಿವಸಗಳಿಂದ ಈ ಒಂದು ವಾತಾವರಣ ಸೃಷ್ಟಿಯಾಗಿದೆ, ಇದನ್ನು ತಿಳಿ ಮಾಡುವಂಥದ್ದು. ಇಲ್ಲಿ ಒಂದು 3 ದಿವಸದಿಂದ ಅಮಾನ್ಯವಾಗಿ ನಡೆಸ್ಕೊಂಡು ಹಲವಾರು ಇಲ್ಲಿಯ ಸ್ಥಳೀಯ ಒಂದು ಧಾರ್ಮಿಕ ಭಕ್ತಿ ಭಾವನೆ ಇಟ್ಕೊಂಡು ಇಲ್ಲಿ ಹನುಮಧ್ವಜವನ್ನು ಆರಿಸಬೇಕು, ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬಾರ್ದು ಅಂತೇಳಿ ಒಂದು ಧ್ವನಿ ಮಾಡಿದಂಥ ಸಾರ್ವಜನಿಕರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅಮಾನ್ಯವಾಗಿ ನಡೆಸ್ಕೊಂಡಂಥ ಸಂತ್ರಸ್ತರನ್ನು ಭೇಟಿ ಮಾಡಿ ಅವ್ರಿಗೊಂದು ಸಾಂತ್ವನವನ್ನು ಹೇಳಿ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡೋದಕ್ಕೆ ಇವತ್ತು ಇಲ್ಲಿ ಬಂದಿದ್ದೇವೆ. ಸಾಕಷ್ಟು ಜನ ನಮ್ಮ ಅಲ್ಲಿ ಸ್ನೇಹಿತರುಗಳನ್ನ ಸಾರ್ವಜನಿಕರನ್ನ ಭೇಟಿ ಮಾಡಿ ಭಕ್ತರನ್ನು ಭೇಟಿ ಮಾಡಿ ಅವ್ರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ವಿ. ಜೊತೆಗೆ ಇಲ್ಲಿ ಈ ಸದಸ್ಯರುಗಳನ್ನೆಲ್ಲ ಕೂರಿಸಿ ಅವ್ರ ಹತ್ರ ಏನು ಈ 3-4 ತಿಂಗಳಿಂದ ಇಲ್ಲಿ ಅರ್ಜುನ ಧ್ವಜಸ್ತಂಭ ಮತ್ತು ಹನುಮ ಧ್ವಜವನ್ನು ಆರಿಸಬೇಕು ಅಂತೇಳಿ ಇಲ್ಲಿ ಸ್ಥಳೀಯ ಭಕ್ತಾದಿಗಳು ರಾಮ ಮಂದಿರ ಭಜನಾ ಮಂಡಳಿಯವರು ಇವರೆಲ್ಲರೂ ಸೇರಿ ಏನೋ ಒಂದು ಪ್ರಯತ್ನವನ್ನು ಮಾಡಿದ್ರು. ಅವರು ಯಾವ ರೀತಿ ಅವ್ರಿಗೆ ಸಹಕಾರವನ್ನು ಕೊಟ್ಟರು ಅನ್ನುವಂಥ ಸತ್ಯತೆಯನ್ನು ಕೂಡ ಅವ್ರ ಮುಖಾಂತರನೇ ತಿಳಿಯುವಂಥ ಪ್ರಯತ್ನವನ್ನು ಮಾಡೋದಕ್ಕೆ ಇವತ್ತು ಬಂದಿದ್ದೇವೆ. ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ನೋವು ತಂದಂಥ ಸಂಗತಿ ಅಂತ ಹೇಳಿದ್ರೆ, ಇವತ್ತು ಇವನ್ನೆಲ್ಲವನ್ನು ಶಾಂತಿಯುತವಾಗಿ ಇವತ್ತು ಕಾಂಗ್ರೆಸ್ನ ಸದಸ್ಯರುಗಳು, JDSನ ಸದಸ್ಯರುಗಳು, BJP ಸದಸ್ಯರು ಮತ್ತು ಯಾವ್ಯಾವ ಪಕ್ಷದ ಇಲ್ಲ ಅಂತೇಳಿ ಇಲ್ಲಿ RSSನ ಕಾರ್ಯಕರ್ತರು ಎಲ್ಲರೂ ಸೇರಿ ಒಂದು ಒಳ್ಳೆಯ ಶಾಂತಿಯ ವಾತಾವರಣವನ್ನು ಇಷ್ಟು ವರ್ಷಗಳ ಕಾಲ ನಾವು ಕಾಪಾಡ್ಕೊಂಡು ಬಂದಂಥ ಈ ಗ್ರಾಮದಲ್ಲಿ ಯಾವುದೇ ಒಂದು ಕೋಮುಗಲಭೆ ಇಲ್ಲಿ ತನಕ ನಡೆದಂಥ ಸಂದರ್ಭದಲ್ಲಿ ಹೌದು ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಆಗಿದೆ. ಅದನ್ನು ಇವತ್ತು ಕೂಡ ಮಾತಾಡ್ತಾ ಇದ್ರು, ನಾವೆಲ್ಲರೂ ಕೂತಿ ಇದನ್ನು ಬಗೆಹರಿಸ್ಕೊಳ್ಳೋಣ ಅಂಥೇಳಿ ಪಕ್ಷಾತೀತವಾಗಿ ಹೇಳಿದಂಥ ಮಾತು, ನಾಯಕರುಗಳು ಹೇಳಿದಂಥ ಮಾತು, ಅದಕ್ಕೆ ಕಾಲಾವಕಾಶನೂ ಕೊಡದೇನೆ ಒಂದು ಭೀಕರವಾಗಿ ಇಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡುವಂತೆ ಇವತ್ತು ಒಂದು ಪದವನ್ನು ಸಾಕಷ್ಟು ಮೀಡಿಯಾಗಳಲ್ಲಿ ಇದರಲ್ಲಿ ನಿಮ್ಮ ಮುಂದೆ ಹೇಳಿದ್ದಾರೆ. ಹೊರಗಡೆ ಜಿಲ್ಲೆಯವರು ಹೊರಗಡೆಯವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಮಂಡ್ಯದಲ್ಲಿ ಗಲಭೆ ಮಾಡಿಸಿದ್ರು ಅಂತ ಹೇಳ್ಬಿಟ್ಟು ಹೇಳ್ಬೇಕಂತ ಹೇಳಿದ್ರೆ, ರಿಸರ್ವ್ ಪೊಲೀಸ್ನ ಬೇರೆ ಬೇರೆ ಜಿಲ್ಲೆಯಿಂದ ತಂದು ಇಲ್ಲಿ ಸಾರ್ವಜನಿಕರಿಗಿಂತ ಹೆಚ್ಚಾಗಿ ರಿಸರ್ವ್ ಪೊಲೀಸ್ನ ತಂದು ಒಂದು ಭಯದ ವಾತಾವರಣವನ್ನು ಏನು ಬ್ರಿಟಿಷ್ ಕಾಲದಲ್ಲಿ ಭಾರತೀಯರನ್ನೇ ಉಪಯೋಗಿಸ್ಕೊಂಡು ಪೊಲೀಸರನ್ನಾಗಿ ಉಪಯೋಗಿಸ್ಕೊಂಡು ಭಾರತೀಯರ ಮೇಲೆ ಹಲ್ಲೆ ನಡೀತಾ ಇತ್ತು, ಅದೇ ರೀತಿಯಲ್ಲಿ ಇವತ್ತು ಪೊಲೀಸರನ್ನ ಉಪಯೋಗಿಸ್ಕೊಂಡು ಇಲ್ಲಿ ಸಾರ್ವಜನಿಕರ ಮೇಲೆ ಹಲ್ಲೆಯನ್ನು ಮಾಡಿದಂಥ ಘಟನೆಗೆ ಅವಕಾಶವನ್ನು ಕೊಟ್ಟಿದ್ದು ನಿಜವಾಗ್ಲೂ ದುರ್ಭಾಗ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವಕ್ಕೆಲ್ಲ ಅವಕಾಶ ಕೊಡದೇ 2-3 ದಿವಸಗಳಲ್ಲಿ ಒಂದು ಶಾಂತಿ ಸಭೆಯನ್ನು ಜಿಲ್ಲಾಡಳಿತದಲ್ಲೇ ಕರೆದು ಇದನ್ನು ಬಗೆಹರಿಸುವಂತೆ ಮಾಡಬಹುದಾದಂಥ ಅವಕಾಶ ಇದ್ದರೂ ಕೂಡ ಅದನ್ನು ಮಾಡ್ದೇ ಇವತ್ತು ಒಂದು ರೀತಿಯಲ್ಲಿ ಕೆರಗೋಡು ಗ್ರಾಮಕ್ಕೆ ಇತಿಹಾಸಕ್ಕೆ ಒಂದು ಕಪ್ಪು ಚುಕ್ಕಿ ಅನ್ನೋ ರೀತಿಯಲ್ಲಿ ಈ ಘಟನೆಗಳು ನಡೆದಿದೆ. ಮುಂದಿನ ದಿವಸಗಳಲ್ಲಿ ಅದನ್ನೆಲ್ಲ ಆಗದೇ ಇರುವಂತೆ ಶಾಂತಿಯನ್ನು ಕಾಪಾಡುವಂತೆ ನಾವು ಇವತ್ತು ಎಲ್ಲರಲ್ಲಿ ಮನವಿ ಮಾಡ್ತಾ ಇವತ್ತು ಬಂದಿದ್ದೇವೆ. ಇಲ್ಲಿ ಸಂತ್ರಸ್ತರಿಗೆ ಒಂದು ಶಾಂತಿಯನ್ನು ಕೋರಿ ಅವ್ರಿಗೆ ಧೈರ್ಯವನ್ನು ತುಂಬುವಂಥದ್ದನ್ನ ನಾವು ಹೇಳ್ತಾ ಇದ್ವಿ. ಇನ್ನು ಇದು ಮುಂದುವರೆದಂತೆ ಇನ್ನಾದರೂ ಎಚ್ಚೆತ್ಕೊಂಡು ಇವ್ರಿಗೆಲ್ಲ ಒಂದು ರಿಲೀಫ್ ಸಿಗುತ್ತೆ ಅಂತ ಹೇಳಿದ್ರೆ ಅದಕ್ಕೂ ಅವಕಾಶ ಮಾಡ್ದೇ ನಿನ್ನೆ ಇವತ್ತು 10 ಗಂಟೆ 11 ಗಂಟೆ ಮೇಲೆ ಅವರ ತಂದೆ ತಾಯಿಯರ ಮುಖಾಂತರ ಕರೆಸ್ಬೋದಿತ್ತು. ಆದರೆ ಒಬ್ಬ ಪಾನಿಪುರಿ ಹಾಕ್ಕೊಂಡು ಜೀವನ ಮಾಡ್ತಾ ಇದ್ದಂಥ ಒಬ್ಬ ರಾಜೇಶ್ ಅನ್ನೋನ ಮಗನ್ನ ಬೆಳಗಿನ ಜಾವ 5 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಅವನನ್ನು ವಿಚಾರಣೆ ಮಾಡಿರುವಂಥದ್ದು ನಿಜವಾಗ್ಲೂ ಖಂಡನೀಯ. ಒಬ್ಬ ಇಲ್ಲಿ ಪೊಲೀಸ್ ಫೋರ್ಸ್ ಎಲ್ಲ ನಿಂತಿರಬೇಕಂತ ಹೇಳಿದ್ರೆ ಅವರಿಗೆ ನೀರು, ಅವ್ರಿಗೆ ಬೇಕಾದಂಥ ತಿಂಡಿಗಳನ್ನ ಕೊಡ್ತಾ ಇದ್ದಂಥ ಬೇಕ್ರಿ ಮಾಲೀಕನ ಮೇಲೆ ಇವತ್ತು ಧ್ವಜಸ್ತಂಭದಿಂದ ಸುಮಾರು 50 ಮೀಟ್ರ್ ದೂರ ಇರುವಂಥ ಅಂಗಡಿ ಹತ್ರ ಬಂದು ಅವನಿಗೆ ಸುತ್ತಕೊಂಡು ಅವನು ಯಾವುದೇ ಒಂದು ಅಲ್ಲಿ ಧ್ವಜಸ್ತಂಭದ ಹತ್ರ ಹೋಗಲಿಲ್ಲ, ಅವನಿಗೆ ಸುತ್ತಕೊಂಡು ಲಾಠಿ ಚಾರ್ಜ್ ಮಾಡಿ ಮೈ ಮೇಲೆ ಸಂಪೂರ್ಣ ಬರೆ ಬರೋ ರೀತಿಯಲ್ಲಿ ಹೊಡೆದಿರುವಂಥದ್ದು. ಆ ಚಿಕ್ಕ ಹುಡುಗನ ಇನ್ನು ಮೈನರ್, ಅವನು 13-14 ವರ್ಷದ ಹುಡುಗನ, ಸ್ಕೂಲ್ಗೆ ಹೋಗುವಂಥ ಹುಡುಗನ್ನ ಕರ್ಕೊಂಡು ಬಂದು ಭಯದ ವಾತಾವರಣ ಅವನಿಗೆ ಹೆದರಿಕೆ ಉಂಟಾಗುವಂತೆ ಅವ್ರ ಮನೆಯಲ್ಲಿ ಬಾಗಿಲು ತೆಗಿತಾ ಇಲ್ಲ. ಅವರು 4-5 ದಿವಸದಿಂದ ಅಂಗಡಿ ಇಟ್ಟು ಅವನು ಜೀವನ ಕಂಡುಕೊಳ್ದೇ ಮನೆ ಒಳಗಡೆ ಕೂಡಾಕೊಳ್ಳುವಂಥ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡುವಂತೆ ಇವತ್ತು ಪೊಲೀಸವರು ಇವತ್ತು ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ನಿಜವಾಗ್ಲೂ ಅದು ಖಂಡನೀಯ. ಅದು ಅವ್ರಿಗೆಲ್ಲ ಧೈರ್ಯವನ್ನು ಹೇಳಿದ್ದೇವೆ. ಅವ್ರನ್ನ ಬೇಕು ಅಂತ ಹೇಳಿದ್ರೆ ಇವತ್ತು 10 ಗಂಟೆ ಮೇಲೆ ಸ್ಟೇಷನ್ ಕರೆಸಿ ಅವ್ರನ್ನ ಮಾತಾಡ್ಬೋದಿತ್ತು, ಅಲ್ಲೇ ಕೂತು ವಿಚಾರಣೆ ಮಾಡ್ಬೋದಿತ್ತು, ಅವನನ್ನು ಮುಂದೆ ಓದೋದಕ್ಕೆ ಕಡೆ ಗಮನ ಕೊಡುವಂಥ ಅವನಿಗೂ ತಿಳಿ ಹೇಳ್ಬೋದಿತ್ತು. ಆದರೆ ಒಂದು ಯಾವ ರೀತಿ ಬ್ರಿಟಿಷ್ ಸರ್ಕಾರದಲ್ಲಿ ನಡೀತಾ ಇದ್ದಂಥ ಒಂದು ಪ್ರವೃತ್ತಿಯನ್ನು ಇವತ್ತು ಈ ಸ್ವತಂತ್ರ ಭಾರತದಲ್ಲಿ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಖಂಡನೀಯ.
ಇನ್ನು ಮುಂದುವರಿಸಬಾರ್ದು ಜಿಲ್ಲಾಡಳಿತ ಅಂತ ಹೇಳಿ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ಇವರೆಲ್ಲರಿಗೂ ಸಾಂತ್ವನ ಹೇಳಿ ಮುಂದಿನ ದಿವಸಗಳಲ್ಲಿ ಇವ್ರ ಜೊತೆ ಚರ್ಚೆ ಮಾಡಿ ಇದನ್ನು ಶಾಂತಿಯುತವಾಗಿ ಬಗೆಹರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ.